ಧರ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ದೀಪಾವಳಿಯ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗೆ ದೀಪಾವಳಿಗೆ ಭವಿಷ್ಯ ಹೇಳೋ ಕ್ರಮ ಇಲ್ಲ, ಆದರೆ ಈಗಿನ ಜನತೆಗೆ ಪ್ರತಿದಿನ ಕೂಡ ತಮ್ಮ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಇದ್ದಿರುತ್ತೆ. ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಇವತ್ತು ನಾವು ಕಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಕಟಕ ರಾಶಿಯಲ್ಲಿ ಮೊನ್ನೆಯಷ್ಟೇ ಅಕ್ಟೋಬರ್ 18ಕ್ಕೆ ಗುರು ಬಂದು ಕೂತಿದ್ದಾನೆ. ಗುರು ಇದ್ರೆ ಖಂಡಿತವಾಗಿ ಕೂಡ ಎಲ್ಲ ಒಳಿತಾಗುತ್ತೆ. ಆದರೆ ಈ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕಟಕ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದ್ರೆ ಒಂದು ಸಮಾಧಾನಕರವಾದ ಆರ್ಥಿಕ ಪರಿಸ್ಥಿತಿ ಈ ವರ್ಷ ಇರುತ್ತೆ. ನಿಮಗೆ ಹೂಡಿಕೆಯಲ್ಲಿ ಸ್ವಲ್ಪ ಲಾಭ ಖಂಡಿತ ಬಂದೇ ಬರುತ್ತೆ. ಆದರೆ ಯೋಚನೆ ಮಾಡದೆ ಎಲ್ಲಾದ್ರೂ ದುಡ್ಡು ಹಾಕಿದ್ರೆ ಕಳ್ಕೊಳ್ಳುವಂತಹ ಒಂದು ಎಚ್ಚರಿಕೆ ಕೂಡ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಪರಮಾತ್ಮ ನಿಮ್ಮ ಪರವಾಗಿ ಇಲ್ಲ. ಹಾಗಾಗಿ ಗುರು ಇದ್ದಾನೆ ಅನ್ಕೊಂಡ್ಬಿಟ್ಟು ಎಲ್ಲ ಕಡೆ ಹೂಡಿಕೆ ಮಾಡಕ್ಕೆ ಹೋಗ್ಬಿಡಿ. ಈ ಬಾರಿ ನೀವು ಒಮ್ಮೆ ಹಣ ಹಾಕಿ ಕಳ್ಕೊಂಡ್ರೆ ಅದು ದೇವರಾಣಿಗೆ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಿ. ಹೂಡಿಕೆಯಿಂದ ಲಾಭ ಇದೆ ನಿಜ, ನೀವು ಹಾಕಿದ ದುಡ್ಡಿಗೆ ದುಪ್ಪಟ್ಟು ಲಾಭ ಬರಬಹುದು, ಅಥವಾ ಯಾವುದೇ ಮಾಡುವ ಕೆಲಸಗಳಲ್ಲಿ ನಿಮಗೆ ಹಣಕಾಸಿನ ಹರಿವು ಖಂಡಿತವಾಗಿ ಬಂದೇ ಬರುತ್ತೆ. ಆದರೆ ಎಲ್ಲಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡು ದುಡ್ಡು ಹಾಕಿ ಅದು ಹೋಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಆ ದುಡ್ಡು ವಾಪಸ್ ಬರೋದಿಲ್ಲ. ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ದುಡ್ಡು ಹಾಕುವಾಗ, ಚಿನ್ನ ಖರೀದಿಸುವಾಗ ಅಥವಾ ಯಾವುದಾದ್ರೂ ಬಾಂಡ್ಗಳನ್ನು ಖರೀದಿಸುವಾಗ ಬಹಳಷ್ಟು ಹುಷಾರಾಗಿ. ಮುಖ್ಯವಾಗಿ ಕ್ರಿಪ್ಟೋ ಕರೆನ್ಸಿ ಆಡುವವರು, ಅದರಲ್ಲಿ ದುಡ್ಡು ಹಾಕುವವರು, ಆನ್ಲೈನ್ನಲ್ಲಿ ದುಡ್ಡು ಹಾಕುವವರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಶನಿ ಪರಮಾತ್ಮ ನಿಮ್ಮ ಎಲ್ಲ ಕರ್ಮಗಳಿಗೆ ಬಡ್ಡಿ ಸಮೇತ ವಸೂಲಿ ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ. ಬಹಳ ಜಾಗರೂಕತೆಯಿಂದ ಇರಿ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಗುರು ಪರಮಾತ್ಮ ನಿಮ್ಮ ಜೊತೆಗೆ ಇರೋದ್ರಿಂದ ಕೌಟುಂಬಿಕವಾಗಿ ಸುಖ, ಸಮೃದ್ಧಿ, ನೆಮ್ಮದಿ ಖಂಡಿತವಾಗಿ ಇದ್ದೇ ಇದೆ. ನೀವು ಮಾಡುವಂತಹ ಕೆಲಸಗಳಲ್ಲಿ, ಕಾರ್ಯಚಟುವಟಿಕೆಗಳಲ್ಲಿ ಖಂಡಿತವಾಗಿ ಯಶಸ್ಸು ಸಿಗತ್ತೆ. ಸಂಬಂಧಗಳಲ್ಲಿ ಒಗ್ಗಟ್ಟಿನ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸಿ. ಯಾವುದೇ ಮನಸ್ತಾಪಗಳು ಬಾರದಂತೆ ನೋಡಿಕೊಳ್ಳಿ. ಸಹಜವಾಗಿ, ಸಾಧಾರಣವಾಗಿ ನಿಮ್ಮ ಕುಟುಂಬದಲ್ಲಿ ಈ ವರ್ಷ ಒಳ್ಳೆಯ ಯಶಸ್ಸು, ಕೀರ್ತಿಗೆ ಕಾರಣವಾಗುತ್ತೆ. ಸಮೃದ್ಧಿ ಇರುತ್ತೆ, ಸುಖ ಇರುತ್ತೆ, ನೆಮ್ಮದಿ ಇರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಹೃದ್ರೋಗಿಗಳು ಬಹಳ ಹುಷಾರಾಗಿರಿ. ಕಟಕ ರಾಶಿಯವರು ಹೃದ್ರೋಗಿಗಳಿಗೆ ಸಮಸ್ಯೆ ಖಂಡಿತವಾಗಿ ಆಗತ್ತೆ. ಯಾರ್ಯಾರು 45-50 ವರ್ಷ ದಾಟಿದಿರೋ ಅವರು ಸ್ವಲ್ಪ ಹೃದಯದ ಬಗ್ಗೆ ಜೋಪಾನ ಆಗಿರಲಿ. ನೀವು ಎಣ್ಣೆ ತಿಂಡಿ ತಿನ್ನುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಫ್ಯಾಟ್ ಐಟಮ್ಸ್ಗಳನ್ನ ತಿನ್ನುವಾಗ ಬಹಳ ಹುಷಾರಾಗಿರಿ. ಅದರಿಂದ ನಿಮ್ಮ ಹೃದಯಕ್ಕೆ ತೊಂದರೆಗಳಾಗಬಹುದು. ಯಾರ್ಯಾರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೋ ಅವಾಗವಾಗ ಅವರು ತಕ್ಷಣವೇ ಹೋಗ್ಬಿಟ್ಟು ಹೃದ್ರೋಗ ಚಿಕಿತ್ಸಕರನ್ನ ಅಥವಾ ವೈದ್ಯರನ್ನ ಭೇಟಿ ಮಾಡಿ. ಖಂಡಿತವಾಗಿ ನಿಮಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ಈ ಬಾರಿ ಹೃದಯ ಸಮಸ್ಯೆಗಳು ಜಾಸ್ತಿ ಆಗುವ ಲಕ್ಷಣಗಳು ಖಂಡಿತವಾಗಿ ಇದ್ದೇ ಇದ್ದಾವೆ. ಬಹಳ ಜೋಪಾನವಾಗಿರಿ. ಹಾಗೆ ಅಜೀರ್ಣದ ಸಮಸ್ಯೆ, ಗುರು ಭಗವಾನ್ನಿಂದಾಗಿ ಅಜೀರ್ಣದ ಸಮಸ್ಯೆ ಆಗುವುದು. ಹೊಟ್ಟೆ ಬಗ್ಗೆ ಕೂಡ ಗಮನ ಇರಲಿ. ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಸಾಕಷ್ಟು ರಾತ್ರಿ ನಿದ್ದೆಗೆಡುವಂತಹದ್ದು ಅಥವಾ ಹೆಚ್ಚು ದೈಹಿಕ ಶ್ರಮ ಹಾಕಿ ಕೆಲಸ ಮಾಡುವಂತಹ ಕೆಲಸಗಳಿದ್ರೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಯಮಿತವಾಗಿರಿ. ಸಾಕಷ್ಟು ಯೋಗಗಳನ್ನು ಮಾಡಿ, ಅಭ್ಯಾಸಗಳನ್ನು ಮಾಡಿ, ಎಕ್ಸಸೈಸ್ ಮಾಡಿ. ಇದರಿಂದಾಗಿ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಬಾಧಿಸೋದನ್ನ ತಪ್ಪಿಸ್ಕೋಬಹುದು. ಬಹಳ ಎಚ್ಚರಿಕೆಯಲ್ಲಿ ಹೃದ್ರೋಗ ಇರುವಂಥವರು ಮತ್ತು ಹೃದ್ರೋಗಕ್ಕೆ ತುತ್ತಾಗುವಂತಹ ಸಂಭವನೀಯ ಅಂತ ಇರುವಂತಹ ಎಲ್ಲ ವ್ಯಕ್ತಿಗಳು ಬಹಳ ಕಟಕ ರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ. ಹೃದಯ 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 3 ಬಾರಿ ಹೇಳ್ತಿದ್ದೀನಿ. ಹೃದಯವನ್ನು ಜೋಪಾನವಾಗಿಟ್ಕೊಳ್ಳಿ. ಒಟ್ಟಾರೆಯಾಗಿ ಈ ವರ್ಷ ನೋಡಿದ್ರೆ ನಿಮಗೆ ಬೆಳವಣಿಗೆಗೆ ಖಂಡಿತವಾಗಿ ಕೂಡ ದಾರಿ ಆಗುತ್ತೆ. ಅಭಿವೃದ್ಧಿ ಆಗುತ್ತೆ, ಕೌಟುಂಬಿಕ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಖಂಡಿತವಾಗಿ ಆಗಿ ಬರುತ್ತೆ. ಬುಧವಾರದಂದು ಯಾರ್ಯಾರಿಗೆ ಸಮಸ್ಯೆಗಳಿದ್ದಾವೋ ಅವರು ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ನನಗೆ ಆಗದೇ ಇಲ್ಲ, ವಿಷ್ಣು ಪಠಿನ ಸಹಸ್ರನಾಮ ಕಷ್ಟ ಆಗುತ್ತೆ, ಓದಕ್ಕಾಗಲ್ಲ ಅಂತ ಹೇಳಿದ್ರೆ ಬುಧವಾರದಂದು ನಿಮ್ಮ ಯೂಟ್ಯೂಬ್ನಲ್ಲೋ ಅಥವಾ ಇನ್ಯಾವುದ್ರಲ್ಲಾದರೂ ಟಿವಿಯಲ್ಲೋ ವಿಷ್ಣು ಸಹಸ್ರನಾಮವನ್ನು ಹಾಕಿ ಅದನ್ನು ಕೇಳಿರಿ. ಶ್ರದ್ಧೆಯಿಂದ ಕೇಳಿ. ಭಗವಂತನಿಗೆ ನಿಮ್ಮಿಂದ ಖುಷಿ ಆದರೆ ಖಂಡಿತವಾಗಿ ನಿಮಗೆ ವರ ಸಿಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.